ಮೊನ್ನೆ ಔಷಧಿ ಕೊಟ್ಟಿದ್ನಲ್ಲ ಕಾಲಿಗೆ ಹಚ್ಕೊಂಡೇನಿ ಇಲ್ಲ ಆರಾಮಾಗೈತೇನಿ ಇಲ್ಲ ಆರಾಮಾಗೈತಮ್ಮ. ಆರಾಮಾಗೈತೇನಿ ಇಲ್ಲ ನೋಡು ಆರಾಮಾಗ್ಲಿಕ್ಕಂದ್ರೆ ಇನ್ನೂ ಒಂದರ ತಂದು ಕೊಡ್ತೀನಿ ಹೇಳು ಆರಾಮಾಗೈತಮ್ಮ ತಂದು ಕೊಡ ಮತ್ಕಂತು. ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಸಾಯಂಕಾಲ ಬರ್ತೀನಲ್ಲ ಅವ ತಂದು ಕೊಡ್ತೀನಿ. ಆತಾಳ ಅಮ್ಮ ಯಾಕೆ ಬಿಸ್ಲಾ ಕುಂತಿ ನೀನು ಹಿಂಗಾದ್ರೆ ಹೆಂಗ್ ಬೇ ನೀನು ಬಾ ನಳ್ಳಿ ಕುಂದ್ರಾನ ಬಾ ಪುಣ್ಯ ಬರ್ಬಾವ ನಿಮ್ಗೆ ಈಗ ಹೋಯ್ ಬರ್ತ ಅಲ್ಲಪ್ಪಿ ಏನು ಅಲ್ಲಿ ಅಜ್ಜರ್ನು ಕೂಡ ವಿಚಾರ ಮಾಡಿ ಅವ್ರಿಗೆ ಏನೋ ಚಿಕಿತ್ಸೆ ಕೊಟ್ರಿ ಮತ್ತೆ ಇಲ್ಲಿ ಕೂತಿರೋ ಅಜ್ಜನ ಎವಿಸ್ ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಟ್ರಿ ಯಾಕಿಮ್ಮ? ನಾವು ಯಲಬುರ್ಗಾ ಕಾಲೇಜಲ್ಲಿ ಗೌಸಿದ್ದೇಶ್ವರ ಕಾಲೇಜ್ ಇದೆ ಅಲ್ರಿ ಅಲ್ಲಿ ನರ್ಸಿಂಗ್ ಓದ್ತಾ ಇದೀನಿ. ಅದಕ್ಕೆ ನಾನು ಅಲ್ಲಿ ಓದ್ತಾ ಇರೋದನ್ನ ಇಲ್ಲಿ ಒಂದ್ ಸ್ವಲ್ಪ ಊರಲ್ಲಿ ಹೆಲ್ಪ್ ಆಗ್ಲಿ ಎಲ್ಲರಿಗೂ ಅಜ್ಜಿಗಂತ ಅದಕ್ಕೆ ಅವ್ರಿಗೆ ಏನಾಗಿದೆ ಏನಿಲ್ಲ ಅಂತ ವಿಚಾರ ಮಾಡ್ತೀನಿ. ನಾನು ಈಗ ಕಾಲೇಜ್ ಲೇಟ್ ಆಗತ್ರಿ ಅಲ್ಲಿ ಮೇಡಮ್ ಅವ್ರು ಬರ್ತಾರೆ ಅವ್ರು ಕೇಳ್ರಿ. ಅವ್ರನ್ನ ಕೇಳೋಣ? ಚೆನ್ನಾಗಿರುತ್ತೆ ಈ ಕೋರ್ಸ್ ಮಾಡಿದ್ರೆ. ಓಕೆ ನಮಸ್ಕಾರ ಸರ್. ಕೊಪ್ಪಳ ಜಿಲ್ಲೆಯಲ್ಲಿ ಯಲಬುರ್ಗಾ ತಾಲೂಕದೊಳಗ ಜನನಿ ಶಿಕ್ಷಣ ಸಂಸ್ಥೆ ಅಂತ ಒಂದು ದೊಡ್ಡ ಸಂಸ್ಥೆ ಇದೆ. ಅಲ್ಲಿ ಏನಪ್ಪಾ ಅಂದ್ರೆ ಈ ತರ ಏನಪ್ಪಾ ಅಂದ್ರೆ ಹಲವಾರು ಕೋರ್ಸ್ಗಳಿವೆ. JNM, ಪ್ಯಾರಾಮೆಡಿಕಲ್, ಮಕ್ಕಳಿಗೆ ಏನಪ್ಪಾ ಅಂದ್ರೆ ಒಂದು ಸೇವೆ, ಮಾನವೀಯ ಮೌಲ್ಯಗಳು. ನಂತರ ಏನಪ್ಪಾ ಅಂತಂದ್ರೆ ಅಲ್ಲಿ ಅವರು ಬೇಕಾದಂಗ ಸ್ವಾವಲಂಬಿಯಾಗಿ ಬದುಕಲು ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊತ ಕ್ಷೇತ್ರಗಳು ನಮ್ಮಲ್ಲಿ ಹೆಂಗಿದ್ರು ಕಂಡು ಬರ್ತಾವಲ್ವಾ ಅಂತ ಕ್ಷೇತ್ರಗಳಲ್ಲಿ ಏನಪ್ಪಾ ಅಂದ್ರೆ ಲ್ಯಾಬ್ ಟೆಕ್ನಿಷಿಯನ್ ಆಗಿನೂ ಅವ್ರು ಸೇರ್ಕೋಬಹುದು. ಆಮೇಲೆ ಈ ಒಂದು ಆಸ್ಪತ್ರೆಯಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಆಮೇಲೆ MRI ಸ್ಕ್ಯಾನು ಹೀಗೆ ಹಲವಾರು ಮುಖಗಳನ್ನ ಏನಪ್ಪಾ ಅಂತಂದ್ರೆ ಅವರು ತಮ್ಮ ಸ್ವಾಭಿಮಾನ ಒಂದು ಜೀವನ ಶೈಲಿಯನ್ನ ಅವ್ರು ರೂಪಿಸ್ಕೋಬಹುದ್ರಿ. ಅಂತ ಒಂದು ಏನಪ್ಪಾ ಅಂದ್ರೆ ನಮ್ಮ ಯಲಬುರ್ಗಾದಲ್ಲಿ ಜನನಿ ಶಿಕ್ಷಣ ಸಂಸ್ಥೆಯಲ್ಲಿ ಸೀಟುಗಳು ಆಗ್ಲೇ ಏನಪ್ಪಾ ಅಂತಂದ್ರೆ ಈಗ ಭರ್ತಿ ಆಗ್ತಾ ಇವೆ. ಈಗ ಮತ್ತೆ ನಾವು ಈಗ ಅಲ್ಲಲ್ಲಿ ಹೇಳ್ತಾ ಇದ್ವಿ ವಿದ್ಯಾರ್ಥಿಗಳಿಗೆಲ್ಲ ಈಗ ಬಂದು ಅಡ್ಮಿಷನ್ ಮಾಡಿಸಿ ನೀವು ಸ್ವಾವಲಂಬಿ ಬದುಕನ್ನ ಸಾಗಿಸ್ಲಿಕ್ಕೆ ಏನಪ್ಪಾ ಅಂದ್ರೆ ಬಹಳಷ್ಟು ಏನಪ್ಪಾ ನಿಮ್ಗೆ ಅನುಕೂಲ ಆಗ್ತಾ ಇದೆ ಅಂತಂದು ನಾವು ಹೇಳ್ತಾ ಇದ್ವಿ ಸರ್. ನಮಸ್ತೆ. ಓಕೆ, ನಮ್ಮ ಮಕ್ಕಳನ್ನು ಕೂಡ ನಿಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ.